ಇನ್ನೊಂದು ವಂಡರ್ಫುಲ್ ಸೀಕ್ವೆನ್ಸ್ ಇದೆ 45 ಚಿತ್ರದಲ್ಲಿ. ಬಹುಶಃ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸೀಕ್ವೆನ್ಸ್. ಈ ಚಾಲೆಂಜಿಂಗ್ ಸೀಕ್ವೆನ್ಸ್, ಆಕ್ಷನ್ ಸೀಕ್ವೆನ್ಸ್ ಅಂದಾಗ ನಮಗೆ ನೆನಪಾಗುವಂತ ಒಂದೇ ಒಂದು ಹೆಸರು, ಪ್ಯಾನ್ ಇಂಡಿಯಾದಲ್ಲಿ ಸೌಂಡ್ ಮಾಡಿದಂತ ಹೆಸರು, ನಮ್ಮೆಲ್ಲರ ಹೆಮ್ಮೆಯ ರವಿ ವರ್ಮಾ ಮಾಸ್ಟರ್ ಅವರು. ಸೊ ಕ್ಯಾನ್ ವಿ ಹ್ಯಾವ್ ರವಿ ವರ್ಮಾ ಮಾಸ್ಟರ್ ಆನ್ ಸ್ಟೇಜ್ ಪ್ಲೀಸ್? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಿನಿಮಾ ಬಗ್ಗೆ ಏನು ಹೇಳೋದು ಅಂತ ಗೊತ್ತಿಲ್ಲ. ಈ ಸಿನಿಮಾಗೆ 3 ಜನ ಹೀರೋ ಇರ್ಬೋದು. ಒಂದು ಶಿವಣ್ಣ, ಉಪ್ಪಿ ಸಾರು, ರಾಜ್ ಬಿ ಶೆಟ್ಟಿ ಸಾರು. ಅದು ಒಂದು ಕಡೆ ಇಟ್ಟರೆ, ಆ್ಯಕ್ಚುಲಿ ಸಿನಿಮಾಗೆ ಹೀರೋ ಬಂದು ಫಸ್ಟು ನನ್ನ ನಿರ್ಮಾಪಕರು ಮತ್ತು ನನ್ನ ನಿರ್ದೇಶಕರು. ಎಂತಕ್ಕೆ ಅಂತಂದರೆ, ಈಗ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಚಾಲೆಂಜ್ ಆದಂಥ ಸೀಕ್ವೆನ್ಸ್ ಕೊಡೋವಂಥದ್ದು ಒಬ್ಬರೇ, ಕ್ಯಾಪ್ಟನ್ ಆಫ್ ದ ಶಿಫ್ಟ್ ಡೈರೆಕ್ಟ್ರು. ಬಟ್ ನನಗೆ ಇದರಲ್ಲಿ ಒಂದು ಅದ್ಭುತವಾದಂಥ ಒಂದು 3 ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನನಗೆ. ಒಂದು ಉಪ್ಪಿ ಸರ್ದು ಇಂಟ್ರಡಕ್ಷನ್ನು, ತಿರ್ಗಿ ಅದಾದಮೇಲೆ ಶಿವಣ್ಣನಿಗೂ ಉಪ್ಪಿ ಸರ್ಗೂ ಒಂದು ಚೇಸ್ ಸೀಕ್ವೆನ್ಸ್ ಇದೆ, ನೈಟ್ ಸೀಕ್ವೆನ್ಸ್ ಚೇಸು. ತಿರ್ಗಿ ಅದಾದಮೇಲೆ ನಾನು ಹೇಳಂಗಿಲ್ಲ, ಹೇಳಿದ್ರೆ ಇಲ್ಲೇ ಇದ್ದಾರೆ ಅರ್ಜುನ್ ಸರ್ ಅಟ್ಟಿಸ್ಕೊಂಬಂದ್ಬಿಡ್ತಾರೆ. ಆಮೇಲೆ ಅದ್ಭುತವಾದಂಥ ಒಂದು ಕ್ಲೈಮ್ಯಾಕ್ಸ್. ಇಲ್ಲಿವರೆಗೂ ನನ್ನ ಲೈಫ್ ಕೆರಿಯರ್ಲ್ಲೇ ಈ ಥರದ್ದೊಂದು ಆ್ಯಕ್ಷನ್ ನಾನು ಮಾಡಿಲ್ಲ. ಅಂದರೆ ಬೇರೆಯವ್ರು ಮಾಡಿರೋದು ನಾನು ನೋಡಿಲ್ಲ ಇಲ್ಲಿವರೆಗೂ. ಶಿವಣ್ಣಂದು ಒಂದು ಡಿಫ್ರೆಂಟ್, ಅಂದರೆ ನೀವು ಅನ್ಕೋಬೋದು 1, 2 ಅಂತ ಅನ್ಕೊಬೋದು ನೀವು ಅವತಾರಗಳು. ಶಿವಣ್ಣನ ನೋಡೋ ಲೆವೆಲ್ ಅವತಾರನೇ ಬೇರೆ. ನೀವು ಅಂದರೆ ಇಷ್ಟು ದಿವಸ ಶಿವಣ್ಣನ ಎಷ್ಟು ಅವತಾರ ನೋಡ್ಕೊಂಬಂದಿದ್ದೀರಾ, ಇದರಲ್ಲಿ ನೋಡೋ ಅವತಾರನೇ ಬೇರೆ. ಅದರಲ್ಲೂ ಉಪ್ಪಿ ಸರ್ ಕಾಂಬಿನೇಷನಲ್ಲಿ ಅವ್ರು ಇರಬೇಕು ಅಂತಂದರೆ ಯಾವ ಇರುತ್ತೆ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ, ನೀವೇ ಊಹೆ ಮಾಡ್ಕೊಳ್ಳಿ. ಬಟ್ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಆ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ಗೆ ಮಿನಿಮಮ್ 250 ಜನ ಆ್ಯಕ್ಷನ್ ಬಾಯ್ಸ್ ಯೂಸ್ ಮಾಡಿ, ತಿರ್ಗಿ ಅದಲ್ಲದೆ ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ನನ್ನ ರಾಣಾ ಟೀಮ್ ಕಡೆಯಿಂದ ಅವರೊಂದು 150-200 ಜನ ಯೂಸ್ ಮಾಡಿ ಒಂದು ದೊಡ್ಡ ವಾರ್. ನನ್ನ ಲೈಫಲ್ಲೇ ನಾನು ಅವಾಗ ಮಾಡಿದ್ದು ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ವಾರ್ ಸೀಕ್ವೆನ್ಸ್ ಮಾಡಿದ್ದೆ. ಅದಾದಮೇಲೆ 45 ಸಿನಿಮಾದಲ್ಲಿ ಈ ಥರದೊಂದು ದೊಡ್ಡ ಸ್ಕೇಲಲ್ಲಿ ಮಾಡಿದಂಥ ಒಂದು ಆ್ಯಕ್ಷನ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲ ನೀವೇ ನೋಡ್ದಂಗೆ ಇನ್ನು ನಮ್ಮ CG ಟೀಮ್ ಅವ್ರ ಕೈಲಿದೆ. ಇನ್ನು ಅವ್ರು ಯಾವ ರೀತಿ ಅದಕ್ಕೆ ಒಂದು ಅವ್ರದೇ ಅಂತ ಒಂದು ಸ್ಪೆಷಲ್ ಎಫೆಕ್ಟ್ ಮಾಡಿಕೊಡ್ತಾರೋ ಅದು ನಾನು ಕಾಯ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ಕೊಂಡ್ರೆ ಒಂದೊಂದು ಶಾರ್ಟ್ಗೂ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಈ ಟೈಮಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಎಂಟೈರ್ ನನ್ನ ಕರ್ನಾಟಕ ಸಾಹಸ ಕಲಾವಿದರದ ಸಂಘದ ಎಲ್ಲ ಫೈಟರ್ಸ್ಗಳು, ಮತ್ತು ನನ್ನ ಬಾಂಬೆ ಟೀಮ್ ಫೈಟರ್ಸ್ಗಳು, ಮತ್ತು ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಎಲ್ಲ ನನ್ನ ಜೊತೆ ಯಾರು ಸೇರಿದ್ರು ಎಲ್ಲ ಜೊತೆಲಿ ಈ ಶೂಟಿಂಗ್ ಟೈಮಲ್ಲಿ ಯಾರ್ಯಾರು ಇದ್ರು ಎಂಟೈರ್ ಟೀಮ್, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ಸಿಂದ ಇದ್ದು ರವಿ ಅವರು ಇರ್ಬೋದು, ಸುರೇಶ್ ಅವರು ಇರ್ಬೋದು, ಎಲ್ಲರೂ ಏನು ಒಂದು ಸಪೋರ್ಟ್ ಕೊಟ್ಟು ನನಗೆ ಈ ಕೆಲಸ ಮಾಡು ಅಂತ ಹೇಳಿದ್ರು, ಅದು ನನ್ನ ಕೈಲಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊತೀನಿ. ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೆಲಸನ ನನಗೆ ವಹಿಸಿದ್ದಕ್ಕೆ ನಿಜವಾಗ್ಲೂ ನಾನು ಇವಾಗ ನಿಮಗೆ ಚಿರೋಣಿ ಆಗಿರ್ತೀನಿ. ಆ್ಯಂಡ್ ಅರ್ಜುನ್ ಸರ್ ಎಲ್ಲಿದ್ದೀರಿ ಗೊತ್ತಿಲ್ಲ, ಪ್ಲೀಸ್ ಬನ್ನಿ ಜನ್ಯಾಜಿ. ಥ್ಯಾಂಕ್ ಯು ಸರ್. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ಯಾವತ್ತೂ ಮರೆಯಲ್ಲ. ಬಟ್ ನನ್ನ ಲೈಫಲ್ಲೇ ಒಂದು ಬೆಸ್ಟ್ ಸೀಕ್ವೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಒಂದು 50% ಇವರೇ ಕೆಲಸ ಮಾಡಿಬಿಟ್ಟಿದ್ರು, ಇನ್ನು 50% ಅಷ್ಟೇ ನಾನು ಒಂಚೂರು ವರ್ಕ್ ಮಾಡಿರೋದು ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಖುಷಿ ಆದರೆ ಅಷ್ಟೇ ಸಾಕು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ನಿಜವಾಗ್ಲೂ ಸಿನಿಮಾ ಬಂದ ಮೇಲೆ ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾನು ಕುತೂಹಲ್ತಿದ್ದೀನಿ. ಇಟ್ ವಿಲ್ ಬಿ ಅ ಬಿಗ್ ಸರ್ಪ್ರೈಸ್. ಈ ಒಂದು ಸೀಕ್ವೆನ್ಸ್ ನಾನು ಯೋಚನೆ ಮಾಡಿದಾಗ ಇದು ಹೇಗೆ ಮಾಡೋದು ಅಂತ ತುಂಬ ಯೋಚನೆ ಇತ್ತು. ಬಟ್ ರವಿ ವರ್ಮಾ ಮಾಸ್ಟರ್ ಬಂದಮೇಲೆ ನನಗೊಂದು ಆನೆ ಬಲ ಬಂತು. ಅವರು ಎಷ್ಟು ಫಾಸ್ಟಾಗಿ ಅಷ್ಟು ವಿಷಯನ 35 ಡೇಸ್ ತೊಗೊಂಡ್ರು. ಬಟ್ ಅದು ಬೇರೆ ಆಗಿದ್ರೆ ಇನ್ನೂ 35 ದಿನ ಆಯಿತು. ಬಟ್ ಇನ್ನೂ ಜಾಸ್ತಿ ಆಗಂತ ಒಂದು ಸೀನ್ ಮೇಡಮ್. ಅದು ಬೇರೆ ಅದನ್ನ ಯೋಚನೆ ಮಾಡಿದ್ರೆ ಯಾರು ಕೈಯೇ ಹಾಕಲ್ಲ ಅದಕ್ಕೆ. ಬಟ್ 35 ಡೇಸ್ ಅದು ಅಲಾಟ್ ಮಾಡಿ ಹಿ ಡಿಡ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೊ ಮಚ್ ಮಾಸ್ಟರ್. ಥ್ಯಾಂಕ್ ಯು. ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ನಿರ್ಮಾಪಕರಲ್ವ ಸರ್. ನಿಜವಾಗ್ಲೂ ಎಲ್ಲ ಅವ್ರಿಗೆ ಹೋಗ್ಬೇಕು, ನೀವಿಬ್ಬರು ಬಿಟ್ಟರೆ ಇನ್ಯಾರು ಇಲ್ಲ, ಅದಕ್ಕೆ ನಾನು ಹೇಳಿದ್ದು. ಆಮೇಲೆ ಉಪ್ಪಿ ಸರ್, ಥ್ಯಾಂಕ್ ಯು ಸೋ ಮಚ್. ರಾಜ್ ಸರ್, ಥ್ಯಾಂಕ್ ಯು. ಶಿವಣ್ಣ ಅಲ್ಲಿದ್ದಾರೆ, ಥ್ಯಾಂಕ್ ಯು ಶಿವಣ್ಣ. ನೀವೆಲ್ಲ ನಿಮ್ಮೆಲ್ಲ ಸಹಕಾರದಿಂದನೇ ಈ ಒಂದು ಸೀಕ್ವೆನ್ಸ್ ಮಾಡೋಕ್ಕೆ ಒಂದು ಅವಕಾಶ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮಾಸ್ಟರ್. ಮತ್ತೆ ಅರ್ಜುನ್ ಸರ್ ಆ ಕಡೆ ಹೋಗ್ಬಿಟ್ರು. ಡೈರೆಕ್ಟರ್ ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರಬೇಕು, ಸಿನಿಮಾ ಶೂಟಿಂಗ್ ಅಲ್ಲದೆ ಇದ್ರು ಅಲ್ಲೇ ಹೋಗ್ಬಿಟ್ರು ನೋಡಿ ಅವರು. ಹಲೋ, ಓಕೆ. ಒಂದೇ ಒಂದು ಮರ್ತ್ಬಿಟ್ಟೆ, ನನ್ನ ಸತ್ಯ ಹೆಗಡೆ ಸರ್ ಬನ್ನಿ, ದಯವಿಟ್ಟು ಬನ್ನಿ ಸರ್. DOP ಸತ್ಯ ಹೆಗಡೆ ಸರ್.
ಸಾರಿ ಸರ್, ಸಾರಿ ಸರ್. ಸತ್ಯ ಹೆಗಡೆ ಸರ್ ಇಲ್ಲ ಅಂದಿದ್ರೆ ಈ ಒಂದು ಏನ್ ನೀವು ಲುಕ್ ನೋಡ್ತಾ ಇದ್ದೀರಾ, ಶಿವಣ್ಣಂದು ಹೊಸ ಲುಕ್ಕು ಮತ್ತೆ ಉಪಿ ಸರ್ ಲುಕ್ ಇರ್ಬೋದು, ರಾಜ್ ಅವ್ರ ಲುಕ್ ಇರ್ಬೋದು, ಇದೆಲ್ಲದಕ್ಕೂ ಮುಖ್ಯವಾಗಿ ನೀವು ನಾಳೆ ದಿವಸ ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ಏನು ಒಂದು ಆಕ್ಷನ್ ಒಂದೊಂದು ಲುಕ್ ಬರುತ್ತೆ, ಅದಕ್ಕೆಲ್ಲ ಮೇನ್ ಕಾರಣಕರ್ತರು ಇವರು. ನಿಜವಲ್ಲೂ ಥ್ಯಾಂಕ್ ಯು. ನಾನು ನಿಮ್ಮ ಕೆಲಸದಲ್ಲಿ ಏನಾದ್ರು ಪ್ರೆಷರ್ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. Beat Plus Karnataka.